ಬಿಲ್ಲಾ ರಂಗ ಭಾಷಾ ಈ ಸಿನಿಮಾ 2019-20 ಅನೌನ್ಸ್ ಆಗಿತ್ತು. ಈ ಚಿತ್ರದ ಟೈಟಲ್ ಕೇಳಿನೇ ಕಿಚ್ಚನ ಫ್ಯಾನ್ಸ್ ಎದೆಯಲ್ಲಿ ಕಿಚ್ಚು ಹತ್ತಿತ್ತು. ರಂಗಿತರಂಗ ಅಂತ ಮ್ಯಾಜಿಕ್ ಮಾಡಿದ್ದ ಅನೂಪ್ ಭಂಡಾರಿ ಈ ಸಿನಿಮಾ ಡೈರೆಕ್ಟರ್. ಈ ಚಿತ್ರದ ಕತೆ ಬಗ್ಗೆ ಇರೋ ಅಪ್ಡೇಟ್ ಏನಂತ ನೋಡೋಣ ಬನ್ನಿ. ಈ ಸಿನಿಮಾ ಫ್ಯೂಚರಿಸ್ಟಿಕ್ ಸಿನಿಮಾ ಅಂತ ನಮಗೆ ಗೊತ್ತಾಗಿದೆ. ಸಮಾಜದಲ್ಲಿ ನಡೆಯೋ ದೌರ್ಜನ್ಯ, ಇದರ ವಿರುದ್ಧ ಹೋರಾಟವನ್ನ ಭಯಂಕರ ಮಾಸ್ ಮತ್ತು ಕಮರ್ಷಿಯಲ್ ಸ್ಟೈಲ್ ನಲ್ಲಿ ಹೇಳ್ತಿದ್ದಾರೆ. ಈ ಸಿನಿಮಾದಲ್ಲಿ ಬಾದ್ಶಾ ಸುದೀಪ್ ಟ್ರಿಪಲ್ ಶೇಡ್ ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಮೊದಲಿಗೆ ಬಿಲ್ಲಾ ಬಗ್ಗೆ ಬರೋಣ. ಏನಂದ್ರೆ ಬಿಲ್ಲಾ ಫ್ಯೂಚರಿಸ್ಟಿಕ್ ಪ್ರಪಂಚದಲ್ಲಿ ಬರೋ ಒಬ್ಬ ಡಾನ್. ಮೋಸ್ಟ್ ಅಡ್ವಾನ್ಸ್ ವೆಪನ್ಸ್, ಗ್ಯಾಜೆಟ್ಸ್ ಇದೆ ಇವನ ಆಯುಧಗಳು. ಒಟ್ನಲ್ಲಿ ಮಾಫಿಯಾ ಅನ್ನೋ ಪ್ರಪಂಚದಲ್ಲಿ ರಾಕಿಂಗ್ ಫಿಗರ್ ಬಿಲ್ಲಾ. ಆದ್ರೆ ಬಿಲ್ಲಾ ಪ್ರಪಂಚದಲ್ಲೂ ನೂರಾರು ಸಮಸ್ಯೆಗಳಿರುತ್ತೆ. ಆದರೆ ರಂಗ ಒಬ್ಬ ಹಳ್ಳಿಲಿರೋ ಸಾಮಾನ್ಯ ಮನುಷ್ಯ, ಜನರ ಸಮಸ್ಯೆಗೆ ಸ್ಪಂದಿಸೋ ತಾಯಿ ಹೃದಯ, ಅವರಿಗಾಗಿ ಎದ್ದು ನಿಲ್ಲೋ ರಕ್ಷಕ. ಎಲ್ಲಿ ಸತ್ಯ ಇರುತ್ತೋ ಅಲ್ಲಿ ಭಯ ಇಲ್ಲ ಅನ್ನೋ ಕ್ಯಾರೆಕ್ಟರ್ ರಂಗನದ್ದು. ಆದರೆ ರಂಗನಿಗೂ ಒಂದು ಫ್ಲ್ಯಾಶ್ ಬ್ಯಾಕ್ ಇರುತ್ತೆ. ಅವನ ಕುಟುಂಬವನ್ನ ಛಿದ್ರ ಮಾಡಿದ್ದ ಆ ಒಬ್ಬ ಶತ್ರು, ಅವನ ಹೆಡೆಮುರಿ ಕಟ್ಟೋದೆ ರಂಗನ ಗೋಲ್. ಭಾಷಾ, ನಾವೆಲ್ಲ ರಜನಿಕಾಂತ್ರ ಭಾಷಾ ನೋಡ್ದಂಗೆ ಇವನು ಕೂಡ ಜನನಾಯಕ. ಸತ್ಯದ ದಾರಿಯಲ್ಲಿ ಇವನದ್ದೇ ಹೋರಾಟ ಮಾಡ್ತಾ ಇರ್ತಾನೆ. ಸಮಾಜ ಬದಲಾಯಿಸೋ ಪ್ರಯತ್ನ ಮಾಡ್ತಾ ಇರ್ತಾನೆ. ಈ ಮೂರೂ ಪಾತ್ರಗಳು ಅವರದ್ದೇ ಜಗತ್ತಿನಲ್ಲಿ ಅವರವರ ಹೋರಾಟ ಮಾಡ್ತಿರ್ತಾರೆ. ಕೊನೆಗೆ ಈ ಮೂವರು ಒಬ್ನೇನಾ ಅಥವಾ ಮೂವರು ಬೇರೆನಾ? ಅದುವೇ ಟ್ವಿಸ್ಟ್. ಆ ಮೂವರ ಲೋಕ ಹೇಗೆ ಒಟ್ಟಾಗುತ್ತೆ? ಆ ಮೂವರಲ್ಲಿ ವಿಲನ್ ಯಾರು ಅಥವಾ ಇನ್ನೊಬ್ಬ ವಿಲನ್ ವಿರುದ್ಧ ಮೂವರು ಹೊಡೆದಾಡ್ತಾರ ಅನ್ನೋದು ಈ ಸಿನಿಮಾದ ಹೈಲೈಟ್. ಈ ಕತೆ ನಿಜಕ್ಕೂ ಕಿಚ್ಚ ಅಭಿಮಾನಿಗಳನ್ನ ಎಕ್ಸೈಟ್ ಮಾಡುತ್ತೆ. ಬಿಲ್ಲಾ ರಂಗ ಭಾಷಾ ಮಧ್ಯೆ ನಮಗೆ ಯಾರಿಷ್ಟ ಆಗ್ತಾರೆ ಕಾದ್ ನೋಡೋಣ. ರಂಗನ ಹೋರಾಟಕ್ಕೆ ಬಿಲ್ಲಾ ಭಾಷಾ ತೊಡಕಾಗ್ತಾರ ಅಥವಾ ಬಲ ಕೊಡ್ತಾರ? ಅದನ್ನ ನಾವು ಥಿಯೇಟರ್ನಲ್ಲೇ ನೋಡಬೇಕು.